ನಮಸ್ಕಾರ. ನಾನು ದೇವೇಂದ್ರ ಜಟಾಯುವಿಂಗ್ಸ್ ವಾಸ್ತುಶಾಸ್ತ್ರದಿಂದ ಆಲ್ ಇಸ್ ವೆಲ್ ವಾಸ್ತು ಮೀಡಿಯಾ ಮೂಲಕ ಬಂದು ಇವತ್ತು ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ವಾಸ್ತುಗೆ ರೆಸ್ಪೆಕ್ಟ್ ಕೊಡಲೇಬೇಕು, ಸೈಟ್ಗೆ ವಿಲ್ಲಾಗ್ ಅಂದ್ಬಿಟ್ಟು ಸೈಟ್ ವಿಚಾರದಲ್ಲಿ ಪಾರ್ಟ್ 1 ಅಲ್ಲಿ ಮಾತಾಡಿದ್ದೀನಿ 22 ನಿಮಿಷ. ವಿಲ್ಲಾಗ್ಲಲ್ಲಿ ಹೆಂಗೆ ವಾಸ್ತುಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂದ್ಬಿಟ್ಟು ಅದೊಂದು 22 ನಿಮಿಷ ಮಾತಾಡಿದ್ದೀನಿ. ಇವಾಗ 3ನೇ ಪಾಯಿಂಟು, ಅಪಾರ್ಟ್ಮೆಂಟ್ ತಗೊಳೋವಾಗ ಹೆಂಗಪ್ಪ ವಾಸ್ತುಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಪಾಯಿಂಟ್ ಮಾತಾಡ್ತೀನಿ. ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವು ಜನಗಳಿಗೆ ಗೊತ್ತಿರಲ್ಲ. ನಾವು ಕಣ್ಣಾರೆ ಅಪಾರ್ಟ್ಮೆಂಟ್ ಅಲ್ಲಿ ನೋಡಿದ್ದೀವಿ ಏನೇನು ಮಿಸ್ಟೇಕ್ಸು. ಅದಕ್ಕೆ ವಾಸ್ತು ರೆಸ್ಪೆಕ್ಟ್ ಇನ್ ಅಪಾರ್ಟ್ಮೆಂಟ್, ವಾಸ್ತು ರೆಸ್ಪೆಕ್ಟ್ ಇನ್ ಅಪಾರ್ಟ್ಮೆಂಟ್ ಪಾರ್ಟ್ 2 ಅಲ್ಲಿ ವಿಲ್ಲಾ, ಪಾರ್ಟ್ 1 ಅಲ್ಲಿ ಸೈಟ್ ಬಗ್ಗೆ ಮಾತಾಡಿದ್ದೀನಿ. ಪಾರ್ಟ್ 1 ಸೈಟ್ಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ನೋಡಿ, ಪಾರ್ಟ್ 1 ನೋಡಿ. ಪಾರ್ಟ್ 2 ವಿಲ್ಲಾಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಗೊತ್ತಾಗುತ್ತೆ. ಇದು ಪಾರ್ಟ್ 3 ವಾಸ್ತು ರೆಸ್ಪೆಕ್ಟ್ ಇನ್ ಅಪಾರ್ಟ್ಮೆಂಟ್ಸ್ ಪಾರ್ಟ್ 3. ಓಕೆನಾ? ವಾಸ್ತು ರೆಸ್ಪೆಕ್ಟ್ ಪಾರ್ಟ್ 3 ಇದು. ಪಾರ್ಟ್ 3 ವಾಸ್ತು ರೆಸ್ಪೆಕ್ಟ್. ಇದು ಎಲ್ಲರೂ ತಿಳಿಸಲ್ಲ, ಬಿಲ್ಡರು ತಿಳಿಸಲ್ಲ, ಯಾವನು ತಿಳಿಸಲ್ಲ. ಇದು ಇವತ್ತು ನೋಡಿ, ನಾನು ಕ್ಲೀನಾಗಿ ಹೇಳ್ತೀನಿ ನಿಮಗೆ. ನೋಡಿ, ಒಂದು ಅಪಾರ್ಟ್ಮೆಂಟ್ ತಗೊಳೋವಾಗ ವಾಸ್ತುಗೆ ಹೆಂಗಪ್ಪ ನಾ ರೆಸ್ಪೆಕ್ಟ್ ಕೊಡೋದು ಅಂದ್ಬಿಟ್ಟು ನೀವು ಥಿಂಕ್ ಮಾಡ್ತಾ ಇರ್ತೀರಾ. ವಾಸ್ತುಗೆ ರೆಸ್ಪೆಕ್ಟ್ ಕೊಡ್ಬೇಕಂದ್ರೆ ಅವನ ಹತ್ರ 1000 ಅಪಾರ್ಟ್ಮೆಂಟ್ಗಳಿದ್ರೇನು ಒಂದು 30% ವಾಸ್ತು ಫ್ಲಾಟ್ಸ್ ಇರುತ್ತೆ. ನೋಡಿ, 30% ಅವನ ಹತ್ರ ವಾಸ್ತು ಫ್ಲಾಟ್ ಇರುತ್ತೆ, ಪಕ್ಕಾ ವಾಸ್ತು ಫ್ಲಾಟ್ಸ್ ಇರುತ್ತೆ. ಕೆಲವರು ಸುಮ್ಮನೆ ವಾಸ್ತು ನೋಡಲ್ಲ, ತಗೊಂಡ್ಬಿಡೋದು ಅಪಾರ್ಟ್ಮೆಂಟು, ಆಮೇಲೆ ಹಿಂಗೆ ಮಾತಾಡೋದು. ಬಿಲ್ಡರ್ ಇವನು ಅಪಾರ್ಟ್ಮೆಂಟಲ್ಲಿ ಎಲ್ಲಿ ಸರ್ ವಾಸ್ತು ಇರುತ್ತೆ, ಹೆಂಗ್ ಸರ್ ತಗೊಳಕ್ಕಾಗತ್ತೆ ಅನ್ಬಿಡೋದು. ಯಾಕಂದ್ರೆ ಅವನು ವಾಸ್ತು ನೋಡಿ ತಗೊಂಡಿರಲ್ಲ, ಅದಕ್ಕೆ ಅವ್ನು ಹಂಗೆ ಮಾತಾಡೋದು. ನಾವು ಕಣ್ಣಾರೆ ನೋಡಿದ್ದೀವಿ. ಒಂದು 10 ಫ್ಲ್ಯಾಟ್ ಇದ್ದರೆ ಒಂದು 33 ಫ್ಲ್ಯಾಟು ವಾಸ್ತು ಇರುತ್ತೆ. ಇವಾಗ ಒಂದು 3 ರೋ ಇರುತ್ತೆ, 3 ಸೀರೀಸ್ ಇರುತ್ತೆ. ಅದ್ರಲ್ಲಿ ಒಂದು ಸೀರೀಸ್ ಪಕ್ಕ ವಾಸ್ತು ಇರುತ್ತೆ. ಇಷ್ಟು ನಾರ್ತ್ ಫೇಸಿಂಗ್ ಫ್ಲ್ಯಾಟ್ಗಳು ನೋಡ್ಕೊಂಡು ತಗೊಬೇಕು. ನೋಡಲ್ಲ, ಮಾಡಲ್ಲ. ಅವನು ಬಿಲ್ಡರು ಕ್ಯಾಬ್ ಕಳಿಸ್ತಾನೆ, ಇವನು ಫೋನ್ ಮಾಡ್ತಾರೆ, ಕ್ಯಾಬ್ ಬೇಕಾ ಸರ್ ಅಂತಾರೆ, ಹ್ಞೂ ಅಂದ್ಬಿಡ್ತಾರೆ. ಇವಾಗ ಅವ್ನ ಮಾತು ನೀವು ಕೇಳಿದ್ರಾ, ಕರ್ಸ್ಬಿಡ್ತಾನೆ. ಅಲ್ಲಿ ಹೋಗಿದ್ದೆ ಕಾಫಿ ಟೀ ಕೊಟ್ಬಿಡ್ತಾನೆ, ನಿಮಗೆ ಬ್ರೈನ್ ವಾಶ್ ಮಾಡಿಬಿಡ್ತಾನೆ. ಬ್ರೈನ್ ವಾಶ್ ಮಾಡಿಬಿಟ್ಟು ಅವ್ನು ಹೇಳೋ ಥರನೇ ಕೇಳಬೇಕು, ಹಂಗೆ ಮಾಡಿಬಿಡ್ತಾನೆ. ಫಸ್ಟ್ ಏನು ಮಾಡ್ತಾನೆ, ಸೌತು ವೆಸ್ಟ್ ಫೇಸಿಂಗು ಫ್ಲ್ಯಾಟ್ಗಳು ತೋರಿಸ್ತಾನೆ. ನೀವು ವಾಸ್ತುಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ, ನೀವು ಇವತ್ತು ಈ ವಿಡಿಯೋ ನೋಡ್ಕೊಂಡ್ಬಿಟ್ರೆ ಪಾರ್ಟ್ 3 ಇದು. ಓಕೆನಾ? ಪಾರ್ಟ್ 3 ವಾಸ್ತು ರೆಸ್ಪೆಕ್ಟ್ ಇನ್ ಅಪಾರ್ಟ್ಮೆಂಟ್. ಪಾರ್ಟ್ 1 ಸೈಟು, ಪಾರ್ಟ್ 2 ವಿಲ್ಲಾಸ್ ಮಾತಾಡಿದ್ದೀನಿ. ಪಾರ್ಟ್ 2 ಬಂದು ವಿಲ್ಲಾಸ್ ಮಾತಾಡಿದ್ದೀನಿ. ಓಕೆ, ಬರೆದು ತೋರಿಸ್ತಾ ಇದ್ದೀನಿ. ಪಾರ್ಟ್ 2 ಅಲ್ಲ ನೋಡಿ, ಪಾರ್ಟ್ 1 ಬಂದು ಸೈಟ್ಗಳ ಬಗ್ಗೆ ಮಾತಾಡಿದ್ದೀನಿ. ನೋಡ್ಕೊಳ್ಳಿ, 3 ಪಾರ್ಟು ನೋಡಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಓಕೆ, ನೋಡಿದ್ರೆ ಬುದ್ಧಿವಂತರಾಗ್ತೀರ ನೀವು. ಹೋದ್ಮೇಲೆ ನೀವು ಮಾತಾಡಿದ್ರೆ ಅವನ ಹತ್ರ, ಬಿಲ್ಡರ್ ಹತ್ರ, ಈ ಕಸ್ಟಮರ್ ಹುಷಾರು ಅಂದ್ಬಿಟ್ಟು ಅವ್ನು ಆಮರ್ಸಲ್ಲ. ಆಮರ್ಸಿದ್ರೆ ಬೆಂಗಳೂರಲ್ಲಿ ಆಮರ್ಸ್ಬಿಡ್ತಾರೆ. ಹುಷಾರಾಗಿರಿ. ಬೆಂಗಳೂರಲ್ಲಿ ಬಿಲ್ಡರ್ಸ್ಗಳು 95% ಎಲ್ಲ ಚೀಟಿಂಗ್. ನಾನು ಯಾವನ ಹತ್ರ ಕಮಿಷನ್ ಅಂತ ತಗೊತಾ ಇಲ್ಲ, ಅವ್ರು ಸಪೋರ್ಟ್ ಮಾಡಿ ಮಾತಾಡೋಕ್ಕೆ. ಓಕೆನಾ? ನಾನು ಸ್ಟ್ರೈಟ್ ಪರ ವಾಸ್ತು ನೋಡೋದು. ಕರೆಕ್ಟಾಗಿ ವಾಸ್ತು ಇದ್ದರೆ ವಾಸ್ತು ಫ್ಲ್ಯಾಟೇ ನಾನು ಮಾರೋದು. ವಾಸ್ತು ಫ್ಲ್ಯಾಟು ನಾನು ಮಾರೋಕ್ಕೂ ಹೋಗಲ್ಲ. ಅದು ನನ್ನ ಧರ್ಮ. ನಿಮಗೂ ಹೇಳ್ತೀನಿ, ಧರ್ಮ ಫಾಲೋ ಮಾಡಿ. ಧರ್ಮ ಅದು. ವಾಸ್ತು ಫ್ಲ್ಯಾಟ್ ತಗೊಳೋದು ಧರ್ಮ ಅದು. ಓಕೆನಾ? ಅವನು ವಾಸ್ತು ಫ್ಲ್ಯಾಟ್ ಕೊಡಕ್ಕೆ ಬರ್ತಾನೆ, ಬೇಡ ಅನ್ಬಿಡಿ, ಬಂದ್ಬಿಡಿ. ಅವನು ಕೊಡೋ ಬ್ರೋಚರು ಪ್ಲ್ಯಾನ್ ತೊಗೊಂಬಂದು ನಮಗೆ ತೋರಿಸ್ತೀವಿ. ನಾವು ಆ 30%ಅಲ್ಲಿ ಯಾವುದು ವಾಸ್ತು ಫ್ಲ್ಯಾಟ್ ಇದೆಯಲ್ಲ ನಾವು ತಿಳಿಸ್ತೀವಿ. ಅದನ್ನ ಹೋಗಿ ನೀವು ಬುಕ್ಕಿಂಗ್ ಮಾಡಿ. ಪಕ್ಕ ವಾಸ್ತು ಅಂತ ನಮ್ಮ ಜೊತೆಲಿ ಬೇಕಂದ್ರೆ ಕರ್ಕೊಂಡೋಗಿ ಬಂದು ನೋಡ್ತೀವಿ, ಫಿಸಿಕಲ್ ಆಗಿ ಕನ್ಫರ್ಮ್ ಮಾಡಿದ್ಮೇಲೆ ಬುಕ್ಕಿಂಗ್ ಮಾಡಿ. ಅವನೇನು ಮಾಡ್ತಾನೆ, ಬಿಲ್ಡರು ಬುಕ್ಕಿಂಗ್ ಮಾಡಿಬಿಟ್ರೆ ಪಕ್ಕ ವಾಸ್ತು ಫ್ಲ್ಯಾಟ್ನ ನಿಮಗೆ ಕೊಡೋ ಥರ ಕೊಟ್ಬಿಟ್ಟು ಬೇರೆಯವ್ನು ಮಾರ್ಬಿಡ್ತಾನೆ ಫುಲ್ ಕ್ಯಾಶು, ಯಾರನ್ನ ಜಾಸ್ತಿ ಕೊಟ್ಟರೆ. ಅದಕ್ಕೆ ಏನು ಮಾಡ್ಬೇಕು ನೀವು, ವಾಸ್ತು ಫ್ಲ್ಯಾಟ್ನ ಬುಕ್ಕಿಂಗ್ ಮಾಡಬಾರ್ದು, ಸೇಲ್ ಅಗ್ರಿಮೆಂಟ್ ಮಾಡಬೇಕು.
ಸೇಲ್ ಅಗ್ರಿಮೆಂಟ್ ಮಾಡ್ಬೇಕು. ಹೆಂಗಪ್ಪ ಸೇಲ್ ಅಗ್ರಿಮೆಂಟ್ ಅಂದ್ರೆ, ನಾನು ಬಿಲ್ಡರ್ ಎಲ್ಲ ಕೆಲಸ ಮಾಡಿದ್ದೀನಿ, ನಾನು ಐಡಿಯಾ ಕೊಡ್ತೀನಿ ನೋಡಿ. ಸೇಲ್ ಅಗ್ರಿಮೆಂಟ್ಗೂ ಹೆಂಗೆ ಅಂದ್ರೆ, ಇದು ಇಂಪಾರ್ಟೆಂಟು. ಸೇಲ್ ಅಗ್ರಿಮೆಂಟ್ ಮಾಡ್ಬಿಡ್ಬೇಕು. ಸೇಲ್ ಅಗ್ರಿಮೆಂಟ್ ಹೆಂಗ್ ಮಾಡ್ಬಿಡ್ಬೇಕು? 1 ಲಕ್ಷಕ್ಕೆಲ್ಲ ಸೇಲ್ ಅಗ್ರಿಮೆಂಟ್ ಮಾಡಲ್ಲ. ಬುಕ್ಕಿಂಗ್ 1 ಲಕ್ಷ ತಕೊಂತಾನೆ. ಅವನೇನ್ ಮಾಡ್ತಾನೆ, ಬಿಲ್ಡರು 1 ಲಕ್ಷ ನಿಮ್ಮ ಹತ್ರ ತಕೊಂತಾನೆ, ಒಂದು ಫೈಲ್ ಓಪನ್ ಮಾಡ್ತಾನೆ. ಇನ್ನೊಬ್ಬನ ಕಸ್ಟಮರ್ ಬರ್ತಾನೆ, ವಾಸ್ತು ಫ್ಲಾಟ್ ಬೇಕು ಅಂದ್ಬಿಟ್ಟು ಅವನಿಗಿದು ತೋರಿಸ್ತಾನೆ, ಅವನ ಹತ್ರ 1 ಲಕ್ಷ ತಕೊಂತಾನೆ. ಹಂಗೆ 5 ಜನ ಹತ್ರ 5 ಲಕ್ಷ ತಕೊಂತಾನೆ. 5 ಜನ 5 ಲಕ್ಷ ತಕೊಂಡು ಆ ದುಡ್ಡು ಅವನು ಬಿಲ್ಡಿಂಗ್ ಕಟ್ಟಕ್ಕೆ ರೊಟೇಷನ್ ಮಾಡ್ಕೊಂಡು ಕಟ್ತಾನೆ, ಫುಲ್ಲು ಕಟ್ತಾನೆ. ಓಕೆನಾ? ಆಮೇಲೆ ಏನು ಮಾಡ್ತಾನೆ, ನಿಮಗೆ ಬುಕ್ಕಿಂಗ್ ಫಾರ್ಮ್ ಒಂದು ಕೊಟ್ಟಿರ್ತಾನೆ ಅಷ್ಟೇ. ಅದ್ರಲ್ಲಿ ಕಂಡೀಷನ್ಸ್ ಇರುತ್ತೆ, ಅದು ಗ್ಯಾರಂಟಿ ಇರಲ್ಲ ಅಂದ್ಬಿಟ್ಟು ಅವನು ಹಿಂದೆ ಕಂಡೀಷನ್ ಬರೆದಿರ್ತಾನೆ. 1 ತಿಂಗಳು ಟೈಮ್ ಕೊಟ್ಟಿರ್ತಾನೆ, ನೀವು ಓದಿರಲ್ಲ. ನಿಮ್ದು 1 ತಿಂಗಳು ಆಗ್ಬಿಟ್ಟಿರ್ತದೆ. ಅವ್ನು ಬೇರೆಯವ್ನು ಮಾಡ್ಬಿಡ್ತಾನೆ ವಾಸ್ತು ಫ್ಲಾಟು. ಫುಲ್ ಕ್ಯಾಶ್ ಬಂತಂದ್ಬಿಟ್ಟು ಮಾಡ್ಬಿಡ್ತಾನೆ, ನಿಮಗೆ ಇಲ್ಲ. ಆವಾಗ ನೀವು 1 ಲಕ್ಷ ಕೊಡೋಕ್ಕೂ ಸತಾಯಿಸ್ತಾನೆ, ನಾಳಿದ್ದು ಬಾ ಅಂದ್ಬಿಟ್ಟು ಅವನ್ನೆಲ್ಲ ಖರ್ಚು ಮಾಡಿಬಿಟ್ಟಿರ್ತಾನೆ. ಇದೇ ರಿಯಾಲಿಟಿ. ಅದಕ್ಕೆ ಏನು ಮಾಡಬೇಕು, ಈ ಐಡಿಯಾ ಇರುತ್ತೆ. ಅದು ಸೇಲ್ ಅಗ್ರಿಮೆಂಟ್ ಅಂದರೆ, ಇವಾಗ 10 ಲಕ್ಷ ನಿಮ್ಮ ಹತ್ರ ಇದೆ ಡೌನ್ ಪೇಮೆಂಟ್ ಮಾಡೋಕ್ಕೆ. ಓಕೆನಾ? ಲೋನು 50 ಲಕ್ಷ ಹೋಗ್ತೀರಾ, 60 ಲಕ್ಷ ಫ್ಲ್ಯಾಟು, 10 ಲಕ್ಷ ಇರುತ್ತಲ್ಲ ಡೌನ್ ಪೇಮೆಂಟು, ಕೊಟ್ಬಿಟ್ಟು ಸೇಲ್ ಅಗ್ರಿಮೆಂಟ್ ಮಾಡಿಬಿಡಿ. ಆ ಸೇಲ್ ಅಗ್ರಿಮೆಂಟ್ಗೂ ಬುಕ್ಕಿಂಗು ಏನು ಡಿಫ್ರೆನ್ಸು ತಿಳ್ಕೊಳ್ಳಿ. ಜನಗಳಿಗೆ ಕೆಲವರು ಇನ್ನೋಸೆಂಟು, ಏನೂ ಗೊತ್ತಿರಲ್ಲ. ನಾವು ಬಿಲ್ಡರಲ್ಲಿ 5-6 ವರ್ಷ 8 ವರ್ಷ ಕೆಲಸ ಮಾಡಿದ್ವಿ, ನಮ್ಗೆ ಗೊತ್ತು. ಆ 10 ಲಕ್ಷ ಕೊಟ್ಬಿಟ್ರೆ ಸೇಲ್ ಅಗ್ರಿಮೆಂಟು ಸ್ಟ್ಯಾಂಪ್ ಪೇಪರಲ್ಲಿ ಬರುತ್ತೆ. ಅದು ಪಕ್ಕಾ ಸ್ಟ್ಯಾಂಪ್ ಪೇಪರಲ್ಲಿ ನೀವೇನೇನು ಕಂಡೀಷನ್ ಮಾತಾಡ್ತಿರ್ತೀರ, ಫ್ಲ್ಯಾಟ್ ನಂಬರು, ಶೆಡ್ಯೂಲು, ಬ್ಲಾಕ್ ನಂಬರು ಎಲ್ಲ ನಾವು ಮೋಸ ಮಾಡೋಕ್ಕಾಗಲ್ಲ, ನಿಮ್ಗೆ ಕೊಡಲೇಬೇಕು. ಅವನೇನ ಆ ಸೇಲ್ ಅಗ್ರಿಮೆಂಟ್ ಮಾಡಿ ನಿಮ್ಮನ್ನು ಆಮಾರಿಸ್ಬಿಟ್ರೆ ಕೊಡೋಕ್ಕಾಗಲ್ಲ ಅಂದ್ಬಿಟ್ರೆ ನೀವು ಕೋರ್ಟ್ಗೆ ಹೋಗ್ಬೋದು. ಕೋರ್ಟ್ಗೆ ಹೋದ್ರೆ ಒಳ್ಳೆ ಲಾಯರ್ ಇಟ್ಕೊಂಡು ನೀವು ಆ ಸೈಟ್ನ, ಈ ಅಪಾರ್ಟ್ಮೆಂಟ್ನ ತಗೊಳಕ್ಕೆ ನಿಮ್ಮ ಊರಲ್ಲಿ ಯಾವುದೋ ಭೂಮಿ ಜಮೀನ ಕಮ್ಮಿ ಬೆಲೆಗೆ ಮಾರ್ಬಿಟ್ಟು ಬಂದಿರ್ತೀರ ಈ ಅಪಾರ್ಟ್ಮೆಂಟ್ ತಗೊಳಕ್ಕೆ. ನಮ್ಮ ಹತ್ರ ವಾಸ್ತುವರ ಕನ್ಸಲ್ಟ್ ಮಾಡಿ ಪಕ್ಕಾ ಸೇಲ್ ಅಗ್ರಿಮೆಂಟ್ ಮಾಡಿಬಿಟ್ಟಿರ್ತಾರೆ. ಅವ್ನು ಕೊಟ್ಟಿಲ್ಲ ಅಂದರೆ ಕೋರ್ಟ್ಗೆ ಹೋಗ್ಬಿಟ್ಟು ಕಂಪನ್ಸೇಷನ್ ಕೇಳ್ಬೋದು, 1 ಕೋಟಿವರೆಗೂ ಕೇಳ್ಬೋದು. ಯಾಕೆಲ್ಲಿ ನನಗೆ ಅಲ್ಲಿ 1 ಕೋಟಿ ಬೆಲೆ ಬಾರೋ ಸೈಟು ಹೋಯ್ತು, 1.5 ಕೋಟಿ ಬಾರೋ ಸೈಟು ಇದು ಭೂಮಿ ಹೋಯ್ತು, ಅಲ್ಲಿ ಕಮ್ಮಿಗೆ ಮಾರಿ 60 ಲಕ್ಷಕ್ಕೆ ಮಾರಿ ಇಲ್ಲಿ ಬಂದು 60 ಲಕ್ಷಕ್ಕೆ ತೊಗೊಂಡ್ವಿ, ಇವತ್ತು ಅಲ್ಲಿ ಬಂದು 1.5 ಕೋಟಿ, ನನಗೆ 1 ಕೋಟಿ ಲಾಸ್ ಆಯ್ತು, ಕಂಪನ್ಸೇಷನ್ ಕೇಳ್ಬೋದು ಬಿಲ್ಡರ್ ಹತ್ರ. ಈ ವಿಡಿಯೋ ಬಿಲ್ಡರು ನೋಡ್ತಾ ಇರೋದ್ರೆ ಬಿಲ್ಡರು ಕಲಿಬೇಕು. ಕಸ್ಟಮರ್ನ ಈ ಥರ ಚೀಟ್ ಮಾಡಬಾರ್ದು. ಈ ಥರ ಚೀಟ್ ಮಾಡಿ ಅವ್ನು ದುಡ್ಡು ಮಾಡಿದ್ನ ಅಂದರೆ ವೇಸ್ಟು. ಅವನು ಬಡ್ಡಿ ಕಟ್ಟಬೇಕು, ಇಲ್ಲ ಲೋನ್ ಕಟ್ಟಬೇಕು. ಅವನ ಹತ್ರ ಯಾವ ದುಡ್ಡು ಉಳಿಯಲ್ಲ. ಯಾರ ಹತ್ರ? ಬಿಲ್ಡರ್ ಹತ್ರ. ಅದಕ್ಕೆ ಕೆಲವ್ರು ಬಿಲ್ಡರ್ಗಳು ಈ ಥರ ಇರೋದು, ಎಲ್ಲ ಲೋನ್ ಕಟ್ಟಿಬಿಟ್ಟು ಅರ್ಧದಲ್ಲಿ ನಿಲ್ಲಿಸ್ಬಿಡೋದು. ಯಾಕಂದರೆ ಈ ಥರ ಗೋಲ್ಮಾಲ್ ಮಾಡಬಾರ್ದು. ಕೆಲವು ಬಿಲ್ಡರ್ಗಳು ಇರ್ತಾರೆ, ಎಲ್ಲರೂ ಗೋಲ್ಮಾಲ್ ಮಾಡಲ್ಲ, ಕೆಲವು ಕರೆಕ್ಟಾಗಿರ್ತಾರೆ, ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಆ ಬಿಲ್ಡರ್ಗಳು ಚೆನ್ನಾಗಿರ್ತಾರೆ, ಕರೆಕ್ಟಾಗಿ ಕಸ್ಟಮರ್ಗೆ ಇದು ಮಾಡ್ತಾರೆ, ಹಂಗೆ ಡೀಲಿಂಗ್ ಮಾಡ್ತಾರೆ. ಹಂಗೆ ಡೀಲ್ ಮಾಡಬೇಕು, ಅದು ಧರ್ಮ. ನಾನು ಈ ಪಾಯಿಂಟ್ ಹೇಳ್ತಾ ಇದ್ದೀನಿ, ಇದು ಯಾರೂ ತಿಳಿಸ್ಕೊಡಲ್ಲ, ಯಾವ ಲಾಯರು ಹೇಳಲ್ಲ ನಿಮಗೆ ಪಾಯಿಂಟ್ಸ್ ಎಲ್ಲ. ನಾವು ಡೆವಲಪ್ ಬಿಲ್ಡರ್ಸಲ್ಲಿ ಏನೇನು ಮಾಡ್ತಾರೆ, ಗಿಮಿಕ್ಕು ಮಾರ್ಕೆಟಿಂಗ್ ಗಿಮಿಕ್ ಕಣ್ಣಾರೆ ನೋಡಿದ್ದೀವಿ. ನಾನು 1 ಅವರ್ ವೀಡಿಯೋದಲ್ಲಿ ಫುಲ್ ಹಿಸ್ಟ್ರಿ ಮಾತಾಡಿದ್ದೀನಿ. ಯಾರು ನೋಡಿರ್ತಾರೆ, ಫುಲ್ಲು ಪ್ರಪಂಚ ಹೆಂಗೆ ಅಪಾರ್ಟ್ಮೆಂಟಲ್ಲಿ ಮಾರ್ಕೆಟಿಂಗ್ ಗಿಮಿಕ್ ಮಾಡ್ತಾ ಎಲ್ಲ ಗೊತ್ತಿರುತ್ತೆ. ಇವಾಗ 22 ನಿಮಿಷದ್ದು 3 ವೀಡಿಯೋ ಮಾಡ್ತಾ ಇದ್ದೀನಿ, ವಾಸ್ತು ರೆಸ್ಪೆಕ್ಟ್ ಕೊಡೋದನ್ನ. ಇದರಲ್ಲಿ ಸ್ವಲ್ಪ ಹೇಳ್ತಾ ಇದ್ದೀನಿ. ಅದೇನೆ ಮಾರ್ಕೆಟಿಂಗ್ ಗಿಮಿಕ್ ಮಾಡಿಬಿಟ್ಟು ಆಮರ್ಸ್ಬಿಡ್ತಾರೆ. ಸೇಲ್ ಅಗ್ರಿಮೆಂಟ್ ಮಾಡಿಬಿಟ್ರೆ ಚೀಟಿಂಗ್ ಮಾಡೋಕ್ಕಾಗಲ್ಲ. ನೀವು ವಾಸ್ತು ಫ್ಲ್ಯಾಟ್ ಏನು ನೋಡಿರ್ತೀರಾ ಅದೇ ಫ್ಲ್ಯಾಟ್ ನಿಮ್ಗೆ ಬರುತ್ತೆ. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಈ ಥರ ಯಾರು ಚಿಕ್ಕ ಮಕ್ಳಿಗೆ ಕೊಡೋ ಥರ ಬರೆದ್ಬಿಟ್ಟು ಹೇಳ್ಕೊಡಲ್ಲ. ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾಕೆ ಬರೀತಾ ಇದ್ದೀನಿ ಅಂದರೆ, ನೀವು ಬರ್ಕೊಳ್ಳಿ, ಒಂದು ಪೆನ್ನು ಪೇಪರ್ ಎತ್ಕೊಂಡು ಬರ್ಕೊಳ್ಳಿ, ಸ್ಟಿಲ್ ಮಾಡಿ. ಯೂಟ್ಯೂಬ್ ತಾನೇ ಇದು, ಏನೋ ಲೈವ್ ಅಲ್ಲ ಇದು, ರನ್ ಹೋಗೋಕ್ಕೆ. ಸ್ಟಿಲ್ ಮಾಡಿ ಎಲ್ಲ ಪಾಯಿಂಟ್ ಬರ್ಕೊಳ್ಳಿ. 30% ವಾಸ್ತು ಫ್ಲ್ಯಾಟ್ ಸೇಲ್ ಅಗ್ರಿಮೆಂಟ್, ಡೌನ್ ಪೇಮೆಂಟ್ 10%. ಪಾರ್ಟ್ 1 ಸೈಟ್ ರೆಸ್ಪೆಕ್ಟ್ ಟು ವಾಸ್ತು, ಪಾರ್ಟ್ 2 ವಿಲ್ಲಾಸ್ ರೆಸ್ಪೆಕ್ಟ್ ಟು ವಾಸ್ತು, ಪಾರ್ಟ್ 3 ವಾಸ್ತು ರೆಸ್ಪೆಕ್ಟ್ ಟು ಅಪಾರ್ಟ್ಮೆಂಟ್. ಈ ಪಾಯಿಂಟ್ ಎಲ್ಲ ಇದೆ. ವಾಸ್ತು ನೋಡಿ ಫ್ಲ್ಯಾಟ್ ತೊಗೊಬೇಕು. ಕೆಲವರು ಫ್ಲ್ಯಾಟು ಅಂದ್ಬಿಟ್ಟು ವಾಸ್ತು ನೋಡೋ ತಗೊಂಬಿಡೋದು. ಅವನು ತಾನು ಕೆಡೋದು ಬಿಟ್ಟು ಕೋತಿ ಒಣಲ್ಲ ಕಟ್ತಂತದಲ್ಲ, ಅವನು ಹೋಗಿ ಊರಿಗೆಲ್ಲ ಹೇಳೋದು, ನಾವು ಅಪಾರ್ಟ್ಮೆಂಟಲ್ಲಿ ಏನು ವಾಸ್ತು ಇರುತ್ತೆ, ತಗೊಂಡು ಅನುಭವಿಸ್ತಾರೆ. ರಾಂಗ್ ಫ್ಲ್ಯಾಟಲ್ಲಿ ಹೋಗ್ತಾರೆ, ಆಕ್ಸಿಡೆಂಟ್ ಆಗತ್ತೆ. ಏನು ಕಂಡ್ಬಿಟ್ಟು ಗೊತ್ತಾಗತ್ತೆ ಆವಾಗ. ವೆಸ್ಟ್ ಫೇಸಿಂಗಲ್ಲಿ ಹೋಗ್ತಾರೆ ಕೆಲವರು, ಹೋದ್ರೇ ಆಕ್ಸಿಡೆಂಟ್ಗಳು. 3 ಆಕ್ಸಿಡೆಂಟ್ ಆಗುತ್ತೆ. ಅವ್ನು ಹುಷಾರಾಗ್ಬಿಟ್ಟು ಮನೆ ಮಾರ್ಬಿಟ್ಟು ಚೇಂಜ್ ಮಾಡಿ ಹೋದ್ನಂದ್ರೆ ಲೈಫ್ ಉಳಿತದೆ. ಇಲ್ಲಾಂದರೆ 4ನೇ ಆಕ್ಸಿಡೆಂಟ್ ಆಗಿ ಟಿಕೆಟ್.
ಅದಕ್ಕೆ ವಾಸ್ತು ರೆಸ್ಪೆಕ್ಟ್ ಕೊಡ್ಬೇಕು. ಅಂಥವ್ರಿಗೆಲ್ಲ ಆಕ್ಸಿಡೆಂಟ್ಗಳಾಗತ್ತೆ. ಮನೆ ಖಾಲಿ ಮಾಡ್ಕೊಂಡು ಹೋಗ್ರೆ ಎಷ್ಟು ಜನ ಇದ್ದಾರೆ. ಅದಕ್ಕೆ ದೇವ್ರು ಬುದ್ಧಿ ಕೊಟ್ಟವನೇ, ವಾಸ್ತು ನೋಡಿ ಫ್ಲ್ಯಾಟ್ಗಳು ತಗೊಳ್ಳಿ, ಅದು ಧರ್ಮ. ವಾಸ್ತು ಫ್ಲ್ಯಾಟ್ಗಳು ಇರುತ್ತೆ. ನಮ್ಗೆ ಏನಿಲ್ಲ, ಅವನು ಕ್ಯಾಬ್ ಕಳಿಸಿ ಕಾಫಿ ಟೀ ಕೊಡಿಸಿ ಇದು ಕಳಿಸ್ತಾನಾ? ಕ್ಯಾಬು ಇದು ಕಾಫಿ ಟೀ ಆವಾಗ ಬ್ರೋಚರು ಪ್ಲ್ಯಾನ್ ತೊಗೊಂಬಂದು ನಮ್ಗೆ ಕೊಡಿ. ನಮ್ಮಂಥವ್ರು ವಾಸ್ತವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮಗೆ ತೋರಿಸಿ, ನಾವು ಕರೆಕ್ಟಾಗಿದೆಯಾ ತಿಳಿಸ್ತೀವಿ. ನಮ್ಗೆ ಪ್ಲ್ಯಾನ್ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಯಾವುದು ವಾಸ್ತು ಫ್ಲ್ಯಾಟ್ ಅಂದ್ಬಿಟ್ಟು. ಅದು ಮಾರ್ಕ್ ಮಾಡಿ ಕೊಡ್ತೀವಿ. ಹೋಗಿ ಸೆಕೆಂಡ್ ವಿಸಿಟ್ ಹೋಗಿ ನೋಡ್ಬಿಡಿ, ಕನ್ಫರ್ಮ್ ಆಯ್ತಾ? ಬೇಕಂದ್ರೆ ನಾವು ಟೈಮು ನಮಗೆ ಕೊಡಿ, ನಾವು ಬರ್ತೀವಿ. ನೋಡ್ಬಿಟ್ಟು ಕನ್ಫರ್ಮ್ ಮಾಡಿಬಿಟ್ವಾ, ಅಲ್ಲಿ ಸೇಲ್ ಅಗ್ರಿಮೆಂಟ್ ಮಾಡಿಬಿಡಿ, 10 ಲಕ್ಷ ಕೊಟ್ಬಿಡಿ. ಇರುತ್ತಲ್ಲ ಪ್ಲ್ಯಾನ್. ಇವಾಗ ಅಪಾರ್ಟ್ಮೆಂಟ್ ತಗೊಂಡೋಗಿ ಹೋಗೋರ ದುಡ್ಡಿಲ್ಲದ ಯಾವನು ಹೋಗಲ್ಲ. ಅದು 10 ಲಕ್ಷ ಕೊಡಬೇಕು ಬುಕ್ಕಿಂಗ್, ಇದು ಡೌನ್ ಪೇಮೆಂಟ್ ಅಂದ್ಬಿಟ್ಟು ಅದು ಡೌನ್ ಪೇಮೆಂಟ್ನ ಸೇಲ್ ಅಗ್ರಿಮೆಂಟ್ ಮಾಡಿಬಿಡಿ. ಅವಾಗ ನೀವು ಸೇಫು. ಆಮೇಲೆ ಬೇಕಂದ್ರೆ ಇನ್ನೊಂದು 50 ಲಕ್ಷ ಲೋನ್ ಮಾಡ್ಕೊಳ್ಳಿ. ಓಕೆನಾ? ಲೋನ್ ಮಾಡ್ಕೊಳ್ಳಿ. ಆಮೇಲೆ ನಾನು 1 ಅವರ್ ವಿಡಿಯೋದಲ್ಲೆಲ್ಲ ಮಾತಾಡಿದ್ದೀನಿ ಏನೇನು ನೋಡಬೇಕು ಅಂದ್ಬಿಟ್ಟು. EC ಲೀಗಲ್ ನೋಡಬೇಕು, ಲೀಗಲ್ ನೋಡಬೇಕು. ಆಮೇಲೆ ಇದು ಎನ್ಕಂಬ್ರೆನ್ಸ್ EC ತಗೊಬೇಕು. ಆಮೇಲೆ ಅನ್ಡಿವೈಡೆಡ್ ಶೇರ್. ಯಾರು ನಾನು 1 ಅವರ್ ವಿಡಿಯೋ ನೋಡಿರ್ತಾರೆ, ಈ ಪಾಯಿಂಟ್ ಎಲ್ಲ ಗೊತ್ತಿರುತ್ತೆ. ಲೀಗಲ್ ತಗೊಬೇಕು. 10 ಲಕ್ಷ ತಗೊಂಡ್ರೆ ಲೀಗಲ್ ಪೇಪರ್ ಕೊಡ್ತಾನೆ. ಆ ಲೀಗಲ್ ಪೇಪರ್ ತಗೊಂಡು ನೀವು ಆ ಪೇಪರ್ ತಗೊಂಡು ನೀವು ಹೋಗಿ ಇವನ ಹತ್ರ, ನಿಮ್ಮ ಅಡ್ವೊಕೇಟ್ ಹತ್ರ ಚೆಕ್ ಮಾಡಬೇಕು. ಅವನು ಅಡ್ವೊಕೇಟ್ ಹೇಳ್ಬಿಟ್ಟ ಅಂದ್ಬಿಟ್ಟು ನೀವು ತಗೊಂಡ್ಬಿಡು ನಂಬೋದಲ್ಲ. ನಿಮ್ಮ ಅಡ್ವೊಕೇಟ್ ಹತ್ರ ಕೊಟ್ಟು 1,000 2,000 3,000 ಚಾರ್ಜ್ ಮಾಡ್ತಾರೆ. ಕೆಲವರು ಎಷ್ಟೋ ಚಾರ್ಜ್ ಮಾಡ್ತಾರೆ. ಕೊಟ್ಬಿಟ್ಟು ಲೀಗಲ್ ಒಪಿನಿಯನ್ ತಗೊಳ್ಳಿ. ಅದರಲ್ಲಿ ಗೊತ್ತಾಗತ್ತೆ ಎಲ್ಲ ಪ್ರಾಪರ್ಟಿ ಪೇಪರ್ಸು ಕರೆಕ್ಟ್ ಆಗಿದೆಯಾ ಅಂದ್ಬಿಟ್ಟು. ಲೀಗಲ್ ತಗೊಬೇಕು. ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ತಗೊಬೇಕು, ಲೇಟೆಸ್ಟು, ಪಕ್ಕ ಪ್ರಿಂಟೆಡ್, ಕೈಯಲ್ಲಿ ಬರೆಯೋದಲ್ಲ, ಪ್ರಿಂಟೆಡ್. ಅದ್ರಲ್ಲಿ ಚೀಟಿಂಗ್ ಮಾಡೋಕೆ. ಆಮೇಲೆ UDS ಅವನ ಅಗ್ರಿಮೆಂಟಲ್ಲಿ ಬರೆದಿರಬೇಕು. ಅನ್ಡಿವೈಡೆಡ್ ಶೇರು ಬಿಲ್ಡರು. ನೋಡಿ, ವಾಸ್ತವ್ರಿಗೆ ಪಾಯಿಂಟ್ ಎಲ್ಲ ಗೊತ್ತಿರುತ್ತೆ. ನಾವು ಗೊತ್ತಿರೋಂಗೆ ತಿಳಿಸ್ಬೇಕು. ನಾನು ಗೊತ್ತಿದ್ದು ನಾನು ಸುಮ್ಮನೆ ಇದ್ಬಿಟ್ರೆ ಅದು ಅಧರ್ಮಕ್ಕೆ ಹೋಗುತ್ತೆ. ನನ್ಗೆ ಗೊತ್ತಿರೋದು ನಿಮ್ಗೆ ತಿಳಿಸ್ಬೇಕಂದ್ರೆ ಅದು ಧರ್ಮಕ್ಕೆ ಹೋಗುತ್ತೆ. ಓಕೆನಾ? ನಾನು ಅದಕ್ಕೆ ನನ್ನ ಮನೇಲಿ ಸುಮ್ಮನೆ ಕೂರೋ ಬದಲು ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಒಂದು ಯೂಸ್ಫುಲ್ ಆಗ್ಬೇಕು ಜನಗಳಿಗೆ. ಒಂದು ನನ್ನ ನಾಲೆಜಿಂದ ನಿಮಗೆ ಒಂದು ಫ್ಲ್ಯಾಟ್ ತಗೊಳೋವಾಗ ಒಂದು ಐಡಿಯಾ ಬರಬೇಕು. UDS ಅನ್ಡಿವೈಡೆಡ್ ಶೇರ್ ಏನು ಗೊತ್ತಿಲ್ಲ. UDS ಅಂದರೆ ಅನ್ಡಿವೈಡೆಡ್ ಶೇರು. ಅನ್ಡಿವೈಡೆಡ್ ಶೇರ್ ಅಂದರೆ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ 1 ಅವರ್ ವಿಡಿಯೋ ನೋಡಿಲ್ವಲ್ಲ. ಆ 1 ಅವರ್ ವಿಡಿಯೋ ನೋಡಿದರೆ ಈ ಪಾಯಿಂಟ್ ಎಲ್ಲ ಮಾತಾಡಿದ್ದೀನಿ. ಅನ್ಡಿವೈಡೆಡ್ ಶೇರ್ UDS ಮೆನ್ಷನ್ ಮಾಡಿದರೆ ಒಂದು ಫ್ಲ್ಯಾಟ್ಗೆ 100 ವರ್ಷ. ನಾಳೆ 100 ವರ್ಷ ಆದಮೇಲೆ ಒಡೆದಾಕ್ತಾರೆ. ಆ ಒಡೆದಾಕೋ ಟೈಮಲ್ಲಿ ಏನು ಮಾಡ್ತಾರೆ, ಆ ಒಡೆದಾಕ್ಬಿಟ್ಟು ಭೂಮಿ, ಇವಾಗ 1000 ಸ್ಕ್ವೇರ್ ಫೀಟ್ ಇರುತ್ತೆ ನಿಮ್ಮದು, ಆವಾಗ 300 ಸ್ಕ್ವೇರ್ ಫೀಟ್ ನಿಮಗೆ ಭೂಮಿ ಕೊಡ್ತಾರೆ ಫುಲ್ಲು. ಆ ವಟಾರದಲ್ಲಿ ನಿಮ್ಮದು ಅಪಾರ್ಟ್ಮೆಂಟ್ ಇರುತ್ತಲ್ಲ ನಿಮ್ಮದು, ಆ ಜಾಗದಲ್ಲಿ ಆ ಕಾಲದಲ್ಲಿ ಇವಾಗ 1000 ಸ್ಕ್ವೇರ್ ಫೀಟ್ ನಿಮ್ಮದು ಮನೆ ಅದು ಇತ್ತಲ್ಲ, ಅದಕ್ಕೆ 300 ಸ್ಕ್ವೇರ್ ಫೀಟು ನಿಮಗೆ ಭೂಮಿ ಕೊಡ್ತಾರೆ ಫ್ಯೂಚರಲ್ಲಿ. ಎಲ್ಲರಲ್ಲೂ ಭಾಗ ಮಾಡ್ತಾರೆ ಆ ಭೂಮಿನ. ನಿಮ್ಮದು ಫ್ಲ್ಯಾಟದು ಇರುತ್ತೆ, ಆಮೇಲೆ ಖಾಲಿ ಭೂಮಿ ಇರುತ್ತೆ, ಅದು ಸೇರಿಸಿ ಕೊಡ್ತಾರೆ. ಆವಾಗ 300 ಸ್ಕ್ವೇರ್ ಫೀಟ್ ಭೂಮಿ ಎಷ್ಟು ಕೋಟಿಗೂ ಎಕ್ಸ್ಟ್ರಾ ಹೋಗ್ಬೋದು ಆ ಕಾಲದಲ್ಲಿ. 3ನೇ ಜನ್ರೇಷನ್ ಅಂದರೆ ಯಾರು? ನಿಮ್ಮ ಮಕ್ಕಳು. ಆವಾಗ ನಾವು ಇರಲ್ಲ, ಟಿಕೆಟ್ ತಗೊಂಡು ಹೋಗ್ಬಿಟ್ಟಿರ್ತೀವಿ. ಅವ್ರ 3rd ಜನ್ರೇಷನ್ ಮಕ್ಳು ಇರ್ತಾರೆ. ಅವರು ನಮ್ಮನ್ನು ನೆನೆಸ್ಕೊತಾರೆ. ಓ, ನಮ್ಮ ತಾತ ಒಳ್ಳೆ ಕೆಲಸ ಮಾಡ್ದಪ್ಪ, UDS ತಗೊಂಡಿರೋ ಪ್ರಾಪರ್ಟಿ ತಗೊಂಡ್ರು, ಅದಕ್ಕೆ ನಮಗೆ ಇವಾಗ ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತಾ ಇದೆ. ಆ ದುಡ್ಡು ತಗೊಂಡು ಅವ್ರು ಅಲ್ಲೇ ಮನೆ ಕಟ್ಕೊಬೋದು, ಇಲ್ಲ ಎಲ್ಲ ಸೇರಿ ಜಾಯಿಂಟ್ ವೆಂಚರ್ ಕಟ್ಕೊಬೋದು. ಮುಂದಕ್ಕೆ ಎಲ್ಲರೂ ಸೇರಿ ಶೇರು ಬೇರೆ ಜಾಯಿಂಟ್ ವೆಂಚರ್ ಕೊಟ್ಬಿಟ್ಟು ಜಾಯಿಂಟ್ ವೆಂಚರ್ಲಿ ಮನೆಗಳು ಕಟ್ಕೊಂಡು ತಿರ್ಗಾ ಅಲ್ಲಿ ಇರ್ಬೋದು 3rd ಜನ್ರೇಷನ್ ಅವರು. ನಿಮ್ಮ ಮಕ್ಕಳು ನಿಮ್ಮ ಮುತ್ತಜ್ಜಿ, ಆವಾಗ ಮುತ್ತಜ್ಜಿ ಆ ಥರ ಆ ಟೈಪ್ ಹೇಳ್ತಾ ಇರೋದು ನಾನು. ಓಕೆನಾ? ಇಲ್ಲಾಂದ್ರೆ ಬೈಕ್ ಅಂತಾರೆ. ಇಲ್ಲಾಂದ್ರೆ ಏನು ಮಾಡ್ತಾನೆ ಬಿಲ್ಡರು ಆ ಟೈಮಲ್ಲಿ? UDS ಪಾಯಿಂಟ್ ಇಲ್ಲ ಅಂದರೆ ಖಾಲಿ ಮಾಡ್ಕೊಂಡು ಹೋಗ್ರಪ್ಪ ಅಂತಾನೆ. ಚಿಪ್ಪು ಕೊಡ್ತಾನೆ. ತೆಂಗಿನ ಚಿಪ್ಪು ಕೊಡ್ತಾನೆ. ಹೋಗು ತಗೊಂಡು ಖಾಲಿ ಮಾಡ್ಕೊಂಡು ಹೋಗು, ಕೊಡ್ರಿ ಭೂಮಿ ಅಂದರೆ. ಎಲ್ಲಿ UDS ಎಲ್ಲಿದೆ? ಏನಿಲ್ಲ, ನಾವು ಏನು ಮೆನ್ಷನ್ ಮಾಡಿಲ್ಲ ಅಂತಾನೆ. ಅದಕ್ಕೆ ಅಗ್ರಿಮೆಂಟ್ಗಳು ಕೊಡುವಾಗ ಬಿಲ್ಡರು 2 ಅಲ್ಲ 3 ಸಾರಿ ಓದಿ. ಅರ್ಥ ಆಯ್ತಾ? ಎಲೆಕ್ಟ್ರಾನಿಕ್ ಫ್ಲೈಓವರ್ ಇಳಿತಿರಲ್ಲ, ರೈಟಿಗೆ ಬರ್ತಿರಲ್ಲ, ಅಲ್ಲಿ ಪೂರ್ವಾಂಶ ಏನೋ ಒಂದು ಇದಿದೆ ಪ್ರಾಜೆಕ್ಟು, ಸ್ಟ್ಯಾನ್ಲಿ ಕೊಟ್ಬಿಟ್ಟಿದ್ದ ನೋಡಿ ಮುಂದೆ, ಫುಲ್ಲು ಕಮರ್ಷಿಯಲ್ ಕಟ್ಬಿಟ್ಟು ಬಾಡಿಗೆಗೆ. ಮುಂಚೆ ರೋಡ್ ವ್ಯೂ ಅಂದ್ಬಿಟ್ಟು ಹಿಂದೆ ಮಾರ್ಬಿಟ್ಟ, ಫುಲ್ಲು 10 ಫ್ಲೋರು 15 ಫ್ಲೋರ್ ಮಾರ್ಬಿಟ್ಟ.
ಮಾರ್ಬಿಟ್ಮೇಲೆ ಏನು ಜನ ಒಳ್ಳೆ ವ್ಯೂ ಬಿಲ್ಡರು ಒಳ್ಳೆ ತಗೊಂಡ್ಬಿಟ್ರು, ಅಗ್ರಿಮೆಂಟ್ ಓದಿಲ್ಲ. ಅವನು ಏನು ಮಾಡ್ದ, 2-3 ವರ್ಷ ಎಲ್ಲ ಮಾರ್ಬಿಟ್ಮೇಲೆ ಸ್ಟ್ಯಾನ್ಲಿಗೆ ಶೋರೂಮ್ಗೆ, ಲೆದರ್ ಶೋರೂಮ್ ಫುಲ್ಲು ಕಟ್ಬಿಟ್ಟ. ಅವಾಗ ಹಿಂದೆ ಇರೋರಿಗೆಲ್ಲ ರೋಡ್ ವ್ಯೂ ಹೋಯ್ತು, ಇದು ಹೋಯ್ತು. ಯಾಕಂದ್ರೆ ಅಗ್ರಿಮೆಂಟಲ್ಲಿ ಬರೆದಿರ್ತಾನೆ ಅವನು ಬಿಲ್ಡರು, ಫಾರ್ ಎನಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಐ ಕ್ಯಾನ್ ಡೂ ಎನಿ ಕನ್ಸ್ಟ್ರಕ್ಷನ್ ಇನ್ ಫ್ರಂಟ್ ಆಫ್ ದಿಸ್ ಮೈ ಅಪಾರ್ಟ್ಮೆಂಟ್, ಫ್ರಂಟ್ ಆಫ್ ದಿ ಪ್ರಾಜೆಕ್ಟ್, ಫ್ರಂಟ್ ಸೈಡ್ ಆಫ್ ದಿ ಪ್ರಾಜೆಕ್ಟ್ ಅಂದ್ಬಿಟ್ಟು ಅಗ್ರಿಮೆಂಟಲ್ಲಿ ಬರೆದಿರ್ತಾನೆ. ಐ ಕ್ಯಾನ್ ಕನ್ಸ್ಟ್ರಕ್ಟ್ ಎನಿ ಕಮರ್ಷಿಯಲ್ ಪರ್ಪಸ್ ಇನ್ ಫ್ರಂಟ್ ಆನ್ ದಿ ರೋಡ್ ಸೈಡ್ ಆಫ್ ದಿ ಪ್ರಾಜೆಕ್ಟ್. ರೋಡ್ ಸೈಡ್ ಆಫ್ ದಿ ಪ್ರಾಜೆಕ್ಟ್ ವ್ಯೂ ಇರೋದು, ಅಲ್ಲಿ ಕಟ್ಬಿಟ್ಟಿದ್ದಾನೆ ಆಲ್ರೆಡಿ. ನೀವು ಫ್ಲೈಓವರ್ ಇಳಿತೀರಲ್ಲ ಹೊಸಬ್ರಿಗೆ ಹೋಗೋ ಕಡೆಗೆ, ಇವಾಗ ಸಿಲ್ಕ್ ಬೋರ್ಡ್ ಇಂದ ಬಂದು ನೀವು ಇಳಿತೀರಲ್ಲ ಕೆಳಗಡೆ, ಇದು ಎಲೆಕ್ಟ್ರಾನಿಕ್ ಸಿಟಿ ಹತ್ರ, ಹಂಗೆ ಇಳ್ಕೊಂಡು ಸಿಗ್ನಲ್ ಬರುತ್ತೆ ಅಲ್ಲಿ, ಸಿಗ್ನಲ್, ಎಲೆಕ್ಟ್ರಾನಿಕ್ ಸಿಗ್ನಲ್. ಸುಮ್ಮನೆ ರೈಟಲ್ಲಿ ತಿರುಗಿ ನೋಡಿ, ಸ್ಟ್ಯಾನ್ಲಿ ಇದು ದೊಡ್ಡ ಇದಿದೆ ಲೆದರ್ದು, ಅವ್ನು ಮಾಡಿದ ನಂಗೆ ಚೀಟಿಂಗ್. ಮುಂಚೆ ಇದ್ದಿಲ್ಲ ಅದು ಬಿಲ್ಡಿಂಗು, ನಾವು ಓಡಾಡ್ತಾನೆ ಇದ್ದೀವಿ, 20 ವರ್ಷ ಅಲ್ಲೇ ಓಡಾಡ್ತಾ ಇದ್ದೀವಿ. ಅಲ್ಲಿ ಕಟ್ಟಿಬಿಟ್ಟಿದ್ದಾನೆ. ಯಾಕೆ ಇಲ್ಲಿ ಕಮರ್ಷಿಯಲ್ಗೆ ದುಡ್ಡು ಮುಂಚೆ ಕಟ್ಟಿಲ್ಲ, ಒಂದು 3 ವರ್ಷ ಅಲ್ಲ ಸೇಲ್ ಆಗೋರ್ಗು. ಎಲ್ಲರೂ ರೋಡ್ ಬಿ ಚೆನ್ನಾಗಿದೆ, ಐಟ್ ಇದೆಲ್ಲ ತಗೊಂಡ್ಬಿಟ್ರು, ಅಗ್ರಿಮೆಂಟ್ ಓದಿಲ್ಲ ಏನಿಲ್ಲ, ತಗೊಂಡ್ಬಿಟ್ಮೇಲೆ ಇವ್ನು ಕಟ್ಟಿಬಿಟ್ಟ 3 ವರ್ಷ ಆದ್ಮೇಲೆ. ಅಗ್ರಿಮೆಂಟಲ್ಲಿ ಕ್ಲಾಸ್ ಇದೆ, ಕೋರ್ಟ್ಗೆ ಹೋದ್ರು ಏನೂ ಮಾಡೋಕ್ಕಾಗಲ್ಲ. ಜಡ್ಜ್ ಏನಂತಾನೆ, ಅಗ್ರಿಮೆಂಟ್ ಓದೋದು ನೀನು ಏನಕಾಯ ಸೈನ್ ಮಾಡಿದೆ, ಏನಕಾಯ ತಗೊಂಡಂತಾನೆ ಜಡ್ಜು. ಪಾಯಿಂಟ್ ಹಂಗಿರತ್ತೆ. ಲಾಯರು ಅವ್ನು ವಿನ್ ಆಗ್ಬಿಡ್ತಾನೆ ಕೇಸು. ಅದಕ್ಕೆ ನೀವು ಓದ್ಬಿಟ್ರೆ ಅವಾಗ ಕ್ವಶನ್ ಮಾಡ್ಬೋದಲ್ಲ, ಕಮರ್ಷಿಯಲ್ ಅಲ್ಲ ನೀನು ಕಟ್ಟಂಗಿದ್ದ, ನಾನು ಬೇಡಪ್ಪ ನಾನು ತಗೊಳಲ್ಲ ಬಂದ್ಬಿಡ್ಬೋದು ನೀನು. ಅದು ಬುದ್ಧಿತನ. ನಮ್ಮ ವಿಡಿಯೋ ನೋಡ್ಬಿಟ್ಟನೋ ಹುಷಾರಾಗಿ. ನಾನು ಮಾತಾಡ್ತಾ ಇರೋದಲ್ಲ ರಿಯಲ್ ಎಕ್ಸಾಂಪಲ್ಸ್ ಇವೆಲ್ಲ. ಎಲ್ಲರಿಗೂ ಈ ನಾಲೆಜ್ ಇರಲ್ಲ. ಎಲ್ಲರೂ ಬಂದು ಯೂಟ್ಯೂಬಲ್ಲಿ ಎಕ್ಸಾಂಪಲ್ ತಗೊಂಡು ಬಂದು ಮಾತಾಡಲ್ಲ ಹಿಂಗೆ. ಯಾವನೂ ಹೇಳಲ್ಲ, ನೀವು ಉದ್ಧಾರ ಆಗ್ಬಿಡ್ತೀರಲ್ಲ. ಯಾವನೂ ತಿಳಿಸಲ್ಲ ಈ ಪಾಯಿಂಟು. ನಾವು ಧರ್ಮಕ್ಕೆ ನಾವು ಮಾಡೋದು ಕೆಲಸ. ದುಡ್ಡು ಬರುತ್ತೆ ಹೋಗುತ್ತೆ, ಧರ್ಮ ಇರತ್ತೆ. ಒಳ್ಳೆ ಕರ್ಮ ಮಾಡಬೇಕು, ಕೆಟ್ಟ ಕರ್ಮ ಮಾಡ್ಬೋದು. ಇದು ಒಳ್ಳೆ ಕರ್ಮ ನಾವು ಮಾಡ್ತಾ ಇರೋದು, ಜನಗಳಿಗೆ ತಿಳಿಸ್ತಾ ಇರೋದು. ಬರೆದು ಇಂಗ್ಲೀಷಲ್ಲಿ ಯಾರು ತಿಳಿಸ್ತಾರೆ? ನಾವು ಗ್ರ್ಯಾಜುಯೇಟು, ಅದಕ್ಕೆ ಇಂಗ್ಲೀಷ್ ಬರುತ್ತೆ, ಕನ್ನಡ ಬರುತ್ತೆ, ಹಿಂದಿ ಬರುತ್ತೆ, ಎಲ್ಲ ಬರುತ್ತೆ. ಲ್ಯಾಂಗ್ವೇಜ್ ಬರೆದು ತೋರಿಸ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಎಲ್ಲ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇದ್ದೀನಿ. ನನ್ನಿಂದ ನಿಮ್ಗೆ ಹೆಲ್ಪ್ ಆಗಬೇಕು. ವಾಸ್ತು ಅಂದರೆ ಒಂದು ಜಾಗ, ಪ್ಲೇಸ್. ಶಾಸ್ತ್ರ ಅಂದರೆ ನಾಲೆಜು. ಆ ಜಾಗಕ್ಕೆ ನಾಲೆಜ್ ಕೊಡೋದೇ ವಾಸ್ತುಶಾಸ್ತ್ರ. ಸುಮ್ಮನೆ ಬಾಯಿಗೆ ಬಂದಿದ್ದಲ್ಲ ಏನೇನೋ ಮಾತಾಡೋದು ಕೆಲವರು, ನ್ಯೂಮರಾಲಜಿ ಅಸ್ಟ್ರಾಲಜಿ ಅವರೆಲ್ಲ. ಇಲ್ಲ ಸುಮ್ಮನೆ ಇದ್ಬಿಡ್ಬೇಕು. ವಾಸ್ತು ಅಂದರೆ ಒಂದು ಪ್ಲೇಸ್, ಶಾಸ್ತ್ರ ಅಂದರೆ ನಾಲೆಜು. ವಾಸ್ತು ಶಾಸ್ತ್ರ ಒಂದು ಜಾಗಕ್ಕೆ ನಾಲೆಜ್ ಕೊಡೋದು. ನೋಡಿ ಇವಾಗ ಅಪಾರ್ಟ್ಮೆಂಟ್ಗೆ ಇಷ್ಟೆಲ್ಲ ನಾಲೆಜ್ ಕೊಡ್ತಾ ಇದ್ದೀವಿ, ಏಕೆ? ನೀವು ಹುಷಾರಾಗಿ ತಗೊಳ್ಳೋವಾಗ ತಗೊಳ್ಬೇಕು. ಸುಮ್ಮನೆ ಇಷ್ಟ ಬಂದಂಗೆಲ್ಲ ಡಿಸೈಡ್ ಮಾಡ್ಕೊಬೇಡಿ. ಎಲ್ತ್ ಹೋಗ್ಬಿಡುತ್ತೆ. ವಾಸ್ತು ಫ್ಲ್ಯಾಟ್ ಇಲ್ಲಾಂದರೆ ಎಲ್ತ್ ಹೋಗ್ಬಿಟ್ರೆ ವೆಲ್ತ್ ಹೋಗ್ಬಿಡುತ್ತೆ. ಅದಕ್ಕೆ ಸ್ಟಾರ್ಟಿಂಗ್ ವೀಡಿಯೋದಲ್ಲೆಲ್ಲ ಎಲ್ತ್ ಈಸ್ ವೆಲ್ತ್ ಅಂದ್ಬಿಟ್ಟು ಕಾನ್ಸೆಪ್ಟಲ್ಲೆಲ್ಲ ವೀಡಿಯೋಸ್ ಮಾಡಿದ್ದೀನಿ. ಯಾರು ನೋಡಿದಾರೋ ಎಲ್ಲ ಇದು, ಇಲ್ಲಾಂದರೆ ನಾನು ಎಲ್ಲ ವೀಡಿಯೋಗಳು ನೋಡ್ಕೊಂಬನ್ನಿ, ಹುಷಾರಾಗ್ಬಿಡ್ತೀರಾ ನೀವು. ಆ ವೀಡಿಯೋಗಳೆಲ್ಲ ನೋಡ್ಕೊಂಡು ಬಿಲ್ಡರ್ ಹತ್ರ ಹೋದರೆ ಬಿಲ್ಡರ್ ಆಮರ್ಸೋಕ್ಕಾಗಲ್ಲ. ಅವ್ನು ಗೊತ್ತಾಗ್ಬಿಡುತ್ತೆ, ಇವನು ಯಾರೋ ವಾಸ್ತವನ ಹತ್ರ ಮಾತಾಡ್ಕೊಂಡು ಬಂದವನೇ, ಇವನು ಹುಷಾರು ಪಾಟಿ, ಇವನ ನಾವು ಆಮರ್ಸ್ಬಾರ್ದು ಅಂದ್ಬಿಟ್ಟು ಆಮರ್ಸಲ್ಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ವಾಸ್ತು ಪುರುಷಗೆ ರೆಸ್ಪೆಕ್ಟ್ ಕೊಡ್ಬೇಕು ನಾವು. ನೋಡಿ ವಾಸ್ತು ಪುರುಷಲ್ಲಿದ್ದಾರೆ, ರೆಸ್ಪೆಕ್ಟ್ ಕೊಡ್ಬೇಕು ನಾವು. ಅರ್ಥ ಆಯ್ತಾ? ವಾಸ್ತು ಪುರುಷಗೆ ರೆಸ್ಪೆಕ್ಟ್ ಕೊಡಬೇಕು. ವಾಸ್ತುಗೆ ನಾವು ಬೆಲೆ ಕೊಟ್ಟು ನಾವು ಮನೆ ತಗೊಬೇಕು, ಸೈಟ್ ತಗೊಬೇಕು, ವಿಲ್ಲಾ ತಗೊಬೇಕು, ಅದೇ ಫ್ಲ್ಯಾಟ್ ತಗೊಬೇಕು. ವಾಸ್ತುಶಾಸ್ತ್ರ ರೆಸ್ಪೆಕ್ಟ್ ಕೊಡಲೇಬೇಕು. ಈ ಪಾಯಿಂಟ್ಸ್ ಎಲ್ಲ ನೋಡ್ಕೊಳ್ಳಿ. ಯಾರೆಲ್ಲ ಲೀಗಲೀಸಿ ಎಲ್ಲ ಕನ್ಫರ್ಮ್ ಆದಮೇಲೆ ರಿಜಿಸ್ಟ್ರೇಷನ್ಗೆ ಹೋಗ್ತದೆ. ರಿಜಿಸ್ಟ್ರೇಷನ್ಗೆ ಹೋಗೋವಾಗ್ಲೂ ಸೇಲ್ ಡೀಡು 2-3 ಸಾರಿ ಓದಬೇಕು. ನಿಮ್ಮ ಫ್ಲ್ಯಾಟ್ ನಂಬರ್ ಕರೆಕ್ಟ್ ಇದೆಯಾ, ನಿಮ್ಮದು ಬ್ಲಾಕ್ ನಂಬರ್ ಕರೆಕ್ಟ್ ಇದೆಯಾ, ಶೆಡ್ಯೂಲ್ ನಾರ್ತಲ್ಲಿ ಏನಿದೆ, ಸೌತಲ್ಲಿ ಏನಿದೆ, ಈಸ್ಟಲ್ಲಿ ಏನಿದೆ, ವೆಸ್ಟಲ್ಲಿ ಎಲ್ಲ ಶೆಡ್ಯೂಲು ಕರೆಕ್ಟಾಗಿರಬೇಕು, ನೋಡ್ಕೊಬೇಕು. ನಿಮ್ಮ ಲಾಯರ್ ಹತ್ರ ಕೇಳಬೇಕು ಕರೆಕ್ಟಾಗಿದೆಯಾ ಅಂದ್ಬಿಟ್ಟು. ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು. ಆಮೇಲೆ ಬ್ಯಾಂಕ್ ಲೋನ್ ಮಾಡ್ತಿರಲ್ಲ ಅವನ ಹತ್ರನೂ ಹುಷಾರಾಗಿರಿ. ಅವನ ಅಗ್ರಿಮೆಂಟೂ ಒಂದು 4-5 ಸಾರಿ ಓದಿ. ಒಂದು ಬಿಲ್ಡರ್ ಏನು ಮಾಡಿಬಿಟ್ಟಿದ್ದ, ಈ ಅಗ್ರಿಮೆಂಟ್ ಎಲ್ಲ ಕಣ್ಣು ಮುಚ್ಕೊಂಡು ಸೈನ್ ಮಾಡ್ತಿರಲ್ಲ ನೀವು, ಈ ಲೋನ್ ಕೊಡ್ತಿರಲ್ಲ, ಲೋನ್ ಡಾಕ್ಯುಮೆಂಟ್ ಅವನು 60 ಪೇಪರ್ ಕೊಡ್ತಾನೆ. ಅವನೇನೋ ಪುಕ್ಸಟ್ಟೆ ಬಿನಾ ಇಂಟ್ರೆಸ್ಟ್ ಕೊಟ್ಬಿಟ್ಟಂಗೆ ಕಣ್ಣು ಮುಚ್ಕೊಂಡು ಸೈನ್ ಮಾಡಿಬಿಡೋದು. ಒಂದು ಬಿಲ್ಡರ್ ಏನು ಮಾಡಿದ್ದ, ಹಂಗೆ ಕೆಳಗಡೆ ಇದು ಇಕ್ಬಿಟ್ಟಿದ್ದ, ಏನು ಇದು ಮಾಡ್ತಾರಲ್ಲ ಈ ಡಾಕ್ಯುಮೆಂಟ್ ಏನಂತಾರೆ ಅದನ್ನ, ಬೇರೆಯವ್ರಿಗೆ ಅವ್ನು ಬೇಕಂದ್ರೆ ರಿಜಿಸ್ಟರ್ ಮಾಡ್ಬೋದು. ಅದನ್ನ ಜನರಲ್ ಪವರ್ ಆಫ್ ಅಟಾರ್ನಿ ಅಂತಾರೆ. ಅದನ್ನ
GPA ಅಂತಾರೆ, ಜನರಲ್ ಪವರ್ ಆಫ್ ಅಟಾರ್ನಿ ಅಂತಾರೆ. ಅದು ಇಗ್ಬಿಟ್ಟಿದ್ದ ಪೇಪರು. ಆ ಪೇಪರ್ಗೆ ಏನೋ ಸೈನ್ ಮಾಡಿಬಿಟ್ಟಿದ್ರೆ ಜನರಲ್ ಪವರ್ ಆಫ್ ಅಟಾರ್ನಿ ಅಂತಾರೆ. ಆ ಪೇಪರ್ಗೆ ಏನಾನ ಸೈನ್ ಮಾಡ್ಕೊಂಡು ಅವ್ನು ತಗೊಂಡ್ಬಿಟ್ರೆ, ಅವ್ನು ಬಿಲ್ಡರ್ ಎಲ್ಲರ ಹತ್ರ ಸೈನ್ ಮಾಡ್ಕೊಂಡು ತೊಗೊಂಡ್ಬಿಟ್ಟಿದ್ದ. ಒಂದು ಪ್ರಿನ್ಸಿಪಲ್ಲು ಓದ್ಬಿಟ್ಟು ಅದನ್ನ ಬಂದು ಹಿಂಗೆ ಅರ್ದ್ಬಿಟ್ಟು ಅವ್ನ ಮುಖದ ಮೇಲೆ ಬಿಸಾಕ್ತು ಬಿಲ್ಡರ್ ಮೇಲೆ. ಏನೋ ಅನ್ಕೊಂಡಿದ್ಯಾ, ನನ್ನ ಸೈಟು ನನ್ನ ಅಪಾರ್ಟ್ಮೆಂಟ್ಗೆ ನಿನ್ಗೆ ಯಾಕೋ ನಾನು GPA ಬರ್ಕೊಡ್ಬೇಕು ಅಂದ್ಬಿಟ್ಟು ಕೇಳಿದ್ಲು ಆ ಅಮ್ಮ. ಪ್ರಿನ್ಸಿಪಲ್ಲು ಆ ಅಮ್ಮ ಬುದ್ಧವಂತಲು, ಓದ್ಬಿಟ್ಟು ಬಂದ್ಲು. ಕೆಲವು ಓದಲ್ಲ, ಸೈನ್ ಮಾಡಿಬಿಡೋದು. ನಾಳೆ ಏನು ಮಾಡ್ತಾನೆ ಆ ಬಿಲ್ಡರ್ ಗೊತ್ತಾ, ಎಲ್ಲ GPA ಹೋಗಿ ಬ್ಯಾಂಕಲ್ಲಿ ಇಟ್ಬಿಟ್ಟು ಓಡೋಗ್ಬಿಡ್ತಾನೆ. ಅದಕ್ಕೆ ಹಂಗೆ ತುಂಬ ಆಂಧ್ರ ಅವರು ನೆಲ್ಲೂರವರು ಮುಂಚೆ ಯಾವಾಗ ತೆಲಂಗಾಣ ಆಂಧ್ರ ಸಪ್ರೇಟ್ ಆಗಿಲ್ಲ ಆವಾಗ ತುಂಬ ಆಂಧ್ರ ಅವ್ರು ಬಂದು ಇಲ್ಲಿ ಕಟ್ತಾ ಇದ್ರು, ತೆಲಂಗಾಣ ಅವರೆಲ್ಲ ಬಂದು ಇಲ್ಲಿ ಕಟ್ತಾ ಇದ್ರು. ಅಲ್ಲಿ ಪ್ರಾಬ್ಲಮ್ ಆಗತ್ತೆ, ಲಿಟಿಗೇಷನ್ ಆಗತ್ತೆ, ಇದು ಗಲಾಟ ನಡೀತಾ ಇತ್ತು ಆಂಧ್ರಾಗೆ, ಆಮೇಲೆ ತೆಲಂಗಾಣ ಸಪ್ರೇಟ್ ಆಗಕ್ಕೆ. ಅವಾಗೆಲ್ಲ ಬಂದು ಇಲ್ಲಿ ದುಡ್ಡು ಹಾಕ್ತಾ ಇದ್ರು. ಅಂಥವ್ರೆಲ್ಲ GPA ಎಲ್ಲ ಬ್ಯಾಂಕಲ್ಲಿ ಇಟ್ಬಿಟ್ಟು ಓಡೋಗ್ಬಿಟ್ರು ಎಷ್ಟೋ ಜನ. ಇವನು ನೋಡಿದ್ರೆ ಲೋನ್ ಎಲ್ಲ ಕ್ಲಿಯರ್ ಆಗಿದೆ, GPA ಇಟ್ಕೊಂಡು ಬ್ಯಾಂಕ್ ಅವ್ನು ಬರ್ತಾನೆ, ಇದು ಮೇಲೆ ಸಾಲ ಇದೆ ಅಂದ್ಬಿಟ್ಟು. ಆ ಥರ ಎಲ್ಲ ಚೀಟಿಂಗ್ ಮಾಡಿ ಓಡೋಗಿರೋರು ಇದ್ದಾರೆ ಬಿಲ್ಡರ್ಸು. ತೆಲಂಗಾಣ ಆಂಧ್ರ ಸಪ್ರೇಟ್ ಆದಮೇಲೆ ಎಲ್ಲ ತೆಲುಗರಲ್ಲಿ ಓಡೋಗ್ಬಿಟ್ರು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಇನ್ವೆಸ್ಟ್ ಮಾಡ್ತಾವ್ರೆ. ಹೈದ್ರಾಬಾದು ಅಲ್ಲಿ ತೆಲಂಗಾಣ ಅಲ್ವಾ ಕ್ಯಾಪಿಟಲ್ಲು, ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವಾಗ ಯಾವನು ಬೆಂಗಳೂರು ಬರ್ತಾ ಇಲ್ಲ. ಇರೋನು PG ಗಿಲ್ಗಳು ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಇವಾಗ PGಗಳು ಬಿಸ್ನೆಸ್ ಡೌನ್ ಆಗ್ತಾ ಇದೆ. ಯಾಕೆಲ್ಲಿ ಎಲ್ಲ ವರ್ಕ್ ಫ್ರಮ್ ಹೋಮ್ ಆಗುತ್ತೆ ಫ್ಯೂಚರಲ್ಲಿ. ಅದಕ್ಕೆ ಒಳ್ಳೆ ಧರ್ಮಕ್ಕೆ ಮಾಡಿದ್ರೆ ದುಡ್ಡು ಮಾಡ್ಬೋದು, ಕೆಟ್ಟ ಕರ್ಮಕ್ಕೆ ಮಾಡಿದ್ರೆ ದುಡ್ಡು ಮಾಡಿ ಹಾಕಿರೋದೆಲ್ಲ ಹೋಗ್ಬಿಡುತ್ತೆ. ಅವಾಗ PGಗಳು ಮಾಡಿರೋರೆಲ್ಲ ಲಾಟ್ರಿ ಹೊಡಿಬೇಕು. ವರ್ಕ್ ಫ್ರಮ್ ಹೋಮ್ ಆಗ್ತಾ ಇದೆ ಎಲ್ಲ ಫ್ಯೂಚರಲ್ಲಿ. ಈ ಟ್ರಾಫಿಕ್ ಬೆಂಗಳೂರದೆಲ್ಲ ಆಗಲ್ಲ. ಅದಕ್ಕೆ ಓಕೆನಾ. ಇವತ್ತು ನಾನು ಪಾರ್ಟ್ 3 ವಾಸ್ತು ರೆಸ್ಪೆಕ್ಟ್ ಇನ್ ಅಪಾರ್ಟ್ಮೆಂಟ್ ಮಾತಾಡಿದ್ದೀನಿ. ಇದು ಒಂದು 22 ನಿಮಿಷ ಆಗ್ಬಿಡ್ತು. ಓಕೆನಾ. ನೋಡಿ ಮಾತಾಡ್ತಾ ಇದ್ರೆ ಹಂಗೆ ಹೋಗ್ಬಿಡುತ್ತೆ. 1 ಅವರ್ ವೀಡಿಯೋ ಬದಲು 22 ನಿಮಿಷ 3 ವೀಡಿಯೋ ಮಾಡಿದ್ದೀನಿ. ನೋಡಿ, ನಾನು ಇವತ್ತು ಅಪ್ಲೋಡ್ ಮಾಡ್ತೀನಿ ನೈಟು. ನೀವು 3 ವೀಡಿಯೋ ಒಂದೊಂದಾಗಿ ನೋಡಿ. ಓಕೆ, ಬರೋಣ. ಮಾತಾ ಪಿತಾ ಗುರುದೈವಂ. ಓಂ ಸಾಯಿರಾಮ್. ಥ್ಯಾಂಕ್ ಯು.